ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ನಾನು ಲಾಸ್ಟ್ ಶುಕ್ರವಾರ ಮಾಡ್ಕೊಂಡಿರುವಂಥ ವ್ಲಾಗು. ಮೊದಲನೇ ಸಾರಿ ನನ್ನ ಮಗಳನ್ನ ಕರ್ಕೊಂಡು ಫ್ಯಾಮಿಲಿ ಎಲ್ಲರೂ, ನನ್ನ ಹಸ್ಬೆಂಡ್ ಕಸಿನ್ಸ್ ಎಲ್ಲರೂ ಸೇರಿಕೊಂಡು ನಾವು ಹೋಗಿದ್ದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಅವತ್ತು ಶುಕ್ರವಾರ, ಜೊತೆಗೆ ಬುದ್ಧ ಪೂರ್ಣಿಮೆ ಮತ್ತು ಹುಣ್ಣಿಮೆ ಇರೋದ್ರಿಂದ ತುಂಬಾ ಸ್ಪೆಷಲ್ ದಿನ ಹೋಗಿದ್ದು ನಾವು. ಆದರೆ ಕ್ರೌಡ್ ಮಾತ್ರ ನಿಜ ಹೇಳಬೇಕು ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗಿದ್ದು ಇನ್ಫ್ಲೂಯೆನ್ಸಿಂದ, ಅಕ್ಕನ ಕಡೆಯಿಂದ ಹೋಗಿದ್ದು. ಆದರೆ ಇನ್ಫ್ಲೂಯೆನ್ಸ್ ಇಲ್ಲದೆ ಹೋದರೆ ಮಾತ್ರ ನಿಜ ಹೇಳಬೇಕು ಅಂದರೆ ಮಕ್ಳು ಇಟ್ಕೊಂಡು ಹೋಗೋದಕ್ಕೆ ಮಾತ್ರ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಅಷ್ಟು ರಶ್ ಇತ್ತು ಅವತ್ತಿನ ದಿನ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ, ಅಕ್ಕಪಕ್ಕ ದೂರು ಇಂದೆಲ್ಲ ತುಂಬ ಜನ ಬಂದಿರ್ತಾರೆ. ಹಾಗೆಯೇ ಇನ್ನು ಸ್ಪೆಷಲ್ ಟಿಕೆಟ್ ₹300 ಕೊಟ್ಟು ಟಿಕೆಟ್ ತೊಗೊಂಡೋದು ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನಾವು ಹೇಗೋ ಇನ್ಫ್ಲೂಯೆನ್ಸಿಂದ ಸ್ವಲ್ಪ ಅರ್ಧ 1 ಅವರ್ ಒಳಗಡೆ ಎಲ್ಲ ಅಂದರೆ ಒಳಗಡೆ ಅರ್ಚನೆ ಎಲ್ಲ ಮಾಡಿಸ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಎಲ್ಲ ಆಚೆ ಬರ್ತಾಯಿದ್ವಿ. ಅಷ್ಟು ಬೇಡ ಅಂದ್ಕೊತೀನಿ. ಯಾಕಂದರೆ ತುಂಬಾ ಡೈರೆಕ್ಟಾಗಿ ದೇವ್ರ ಒಳಗಡೆ ಇದೆ ಅಂದರೆ ನಾವು ಹೊಸ್ಲು ಹೊರಗಡೆನೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಬಂದಿದ್ದು. ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ಹೇಳಬೇಕು ಅಂದರೆ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ಮಕ್ಕಳೇನಾದರೂ ಕಿರಿಕಿರಿ ಮಾಡ್ತಿತ್ತು ಅಂದರೆ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಹೋಗಲೇಬೇಡಿ. ಯಾಕಂದರೆ ಅಷ್ಟು ರಶ್ ಇರುತ್ತೆ. ಆಮೇಲೆ ಸೆಕೆ ಆಗೋಂಗಿಲ್ಲ ಕೆಲವೊಂದು ಮಗಳಿಗೆ. ಇನ್ನು ಎಸ್ಪೆಷಲಿ ಹೇಳಬೇಕಂದ್ರೆ ನನ್ನ ಮಗಳಿಗೆ ಮಾತ್ರ ಸೆಕೆ ಆಗೋದಕ್ಕೆ ಇಲ್ಲ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವು ದೇವಸ್ಥಾನದ ಒಳಗಡೆ ಬಂದಾಗ ಈ ಥರ ಅರ್ಚನೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಥರ ಧರ್ಮಾಧಿಕಾರಿಗಳು ಅಕ್ಕನಿಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ಅವರು ಶಾಲ್ ಆಗಿರ್ಬೋದು, ಹಾಗೆ ಸೀರೆನೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಸನ್ಮಾನ ಎಲ್ಲ ಮಾಡಿದ್ರು. ಇನ್ನು ನನ್ನ ಮಗಳು ಆ ಥರ ಎಲ್ಲ ಏನೂ ಕಿರಿಕಿರಿ ಮಾಡೋದಿಲ್ಲ. ಅವಳಿಗೇನಂದ್ರೆ ಹೊಟ್ಟೆಗೆ ಹಾಲು ಮತ್ತು ಅವಳಿಗೆ ಕಂಫರ್ಟಬಲ್ ನಿದ್ದೆ, ಅದ್ರ ಜೊತೆಗೆ ಸೆಕೆ ಆಗೋಂಗಿಲ್ಲ. ಅದು ಬಿಟ್ಟರೆ ಇನ್ನು ನಾರ್ಮಲಾಗಿ ಆರಾಮಾಗಿರ್ತಾಳೆ. ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಇಡಬೇಕು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹಿಂದ್ಗಡೆನೇ ಭೋಜನಾಲಯ ಇರೋದ್ರಿಂದ ಊಟಕ್ಕೂ ಕೂಡ ಬಂದ್ವಿ. ಇನ್ನು ಊಟ VIP ಊಟನೇ ಇತ್ತು. ಅಂದರೆ ಇನ್ಫ್ಲೂಯೆನ್ಸಿಂದ ಹೋಗಿದ್ರೆ ಅವರಿಗೆ VIP ಊಟ ಇರುತ್ತೆ. ಇನ್ನು ಊಟ ಕೂತ್ಕೊಂಡಾಗ ಅವಳು ರಿಯಾಕ್ಷನ್ ಒಂಥರ ಚೆನ್ನಾಗಿತ್ತು. ಅದನ್ನು ಮಾಡ್ಕೊಳ್ಳೋಣ, ಆ ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ತೆಗಿಯೋಷ್ಟರಲ್ಲಿ ಅವ್ಳ ಮೂಡೇ ಚೇಂಜ್ ಆಯಿತು. ಹಾಗೆಯೇ ಊಟ ಕೂತ್ಕೊಂಡಾಗ ಪಾಪಕ್ಕೆ ಕೂಡ ಒಂದು ಚೇರಲ್ಲಿ ಕೂರಿಸ್ಬಿಟ್ಟಿದ್ವಿ, ಕಾರ್ಕಿನ ಕೊಟ್ಟು. ಇಲ್ಲಾಂದರೆ ತಟ್ಟೆ ಎಳಿಯೋದು ಅದು ಇದು ಕಿತಾಪತಿ ಮಾಡ್ತಾಳೆ. ಏನಾದರೂ ಅವಳು ಕೈ ಕೊಟ್ಟರೆ ಬಾಯಿಗೆ ಹಾಕೊಂಡು ಸುಮ್ಮನೆ ಇರ್ತಾಳೆ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಎತ್ಕೊಂಡು ತಿರುಗಿಸ್ಬೇಕು. ಇನ್ನು ದೇವಸ್ಥಾನ ಹತ್ರ ಬಂದ್ವಿ ಮತ್ತೆ. ಯಾಕಂದರೆ ಭೂತಪ್ಪ ದೇವಸ್ಥಾನಕ್ಕೆ ನಾವು ಹೋಗಿರಲಿಲ್ಲ, ಯಾಕಂದರೆ ರಶ್ ಇತ್ತಲ್ಲ. ಸೊ ಊಟದ ಹತ್ರ ಕರೀತಾಯಿದ್ರು, ಹಾಗಾಗಿಬಿಟ್ಟು ನಾವು ಬೇಗ ಹೋದ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಮನೆ ಕಡೆ ಅಂತೇಳಿ ಹೊರಟ್ವಿ. ಹಾಗೆ ಆಂದವೇ ಮನೆಯಿಂದ ಗೋಧಿ ಹಿಟ್ಟಿಂದ ಉಂಡೆ ಎಲ್ಲ ಮಾಡ್ಕೊಂಬಂದಿದ್ರು. ಅದನ್ನ ಮೀನಿಗೆ ಹಾಕೋಣ ಅಂತ ಹೇಳಿ ಹೊಳೆ ನೋಡ್ತಾ ಇದ್ವಿ. ಹಾಗೆಯೇ ಅದೇನೋ ಒಂದು ಟಾಕ್ಸಿಕ್ ಅಂದರೆ ಕನ್ವರ್ಸೇಷನ್ ನಡೀತಾ ಇತ್ತು ಅಕ್ಕಂದಿರದೆಲ್ಲ. ಅದಾದಮೇಲೆ ಈ ಮುಂಚೆ ಅಂದರೆ ಲಾಂಚಲ್ಲಿ ಹೊಳೆ ಮೇಲೆ ಯಾರು ಬರ್ತಾರಲ್ಲ ಅವರು ಈ ಒಂದು ಜಾಗದಿಂದ ಇಳಿದ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾಯಿದ್ರು. ಈ ಜಾಗದಿಂದ ದೇವಸ್ಥಾನ ಒಂದು ಅರೌಂಡ್ 3-4 ಕಿಲೋಮೀಟ್ರ್ ಅಂದ್ಕೊತೀನಿ. ಹಾಗೆಯೇ ಒಳ್ಳೆ ಜಾಗ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದಕ್ಕೆ ಮಾತ್ರ ಹೇಳಿ ಮಾಡಿಸಿದ ಜಾಗ ಮಾತ್ರ. ಹಾಗೆ ನಮ್ಮ ಫ್ಯಾಮಿಲಿ, ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ಫ್ಯಾಮಿಲಿ ಇತ್ತು. ಅಂದರೆ ಅವರೇನೋ ಕುರಿ ಎಲ್ಲ ಕಡಿದು ಅಡುಗೆ ಎಲ್ಲ ಮಾಡ್ತಾಯಿದ್ರು. ಅವಾಗ ನಮಗೂ ಅನಿಸ್ತಾ ಇರ್ತದೆ. ನಾವು ಒಂದು ಹರಕೆ ಕೊಟ್ಟಿದ್ವಿ, ನಮ್ಮದೊಂದು ಹರಕೆ ಬ್ಯಾಲೆನ್ಸ್ ಇತ್ತು ದೇವಸ್ಥಾನದಲ್ಲಿ. ಅದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ, ಹೇಳ್ತಿರುತ್ತೆ ಅಷ್ಟೇ. ಆವಾಗ ಅನ್ನಿಸ್ತು ಏನಾದರೂ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರೆ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಅಡುಗೆ ಮಾಡಿಕೊಂಡು ಅಂತೇಳಿ. ಹಂಗೂ ನನ್ನ ಹಸ್ಬೆಂಡು ಹೆಂಗೆ ಡ್ರೈ ಥರ ಮಾಡಿಬಿಡ್ತೀನಿ ಯಾರ ಹತ್ರನಾದರೂ ಪಾತ್ರೆ ಇಸ್ಕೊಂಡು ಅಂತ ಹೇಳಿ ಹೇಳ್ತಾಯಿದ್ರು. ಆದರೆ ಮತ್ತು ಅದು ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಾಗೆಯೇ ಹೊಳೆ ಹತ್ರ ಒಂದು 5 ನಿಮಿಷ ನಿಂತ್ಕೊಂಡು ಮೀನಿಗೆಲ್ಲ ಗೋಧಿ ಹಿಟ್ಟಿನ ಉಂಡೆ ಎಲ್ಲ ಮೀನುಗಳಿಗೂ ಹಾಕ್ತಾಯಿದ್ರು. ಮೀನು ಬಂದು ಕಚ್ಕೊಂಡು ತಿನ್ನೋದು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಇದ್ರದ್ದೇ ಕಂಟಿನ್ಯೂಷನ್ ಭಾನುವಾರ ನನಗೊಂದು ಸ್ಕೂಟಿ ತಗೊಳ್ಳೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು. ಯಾಕಂದರೆ ಬರ್ಡೇಗೇನು ಕೊಡಿಸಿರ್ಲಿಲ್ಲ ಅಂತೇಳಿ. ಅವತ್ತಿನ ದಿನ ಶೋರೂಮ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಮಂಡೇ ಬಂದಿದ್ವಿ. ನಾವು ಚೇತಕ್ ಅಥವಾ ವೆಸ್ಪಾ ನೋಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ವೆಸ್ಪಾ ನೋಡೋಣ ಫಸ್ಟು ಚೇತಕ್ ನೋಡಿಕೊಂಡು ನೆಕ್ಸ್ಟ್ ವೆಸ್ಪಾ ನೋಡೋಣ ಅಂತೇಳಿ ಹೋಗಿದ್ವಿ. ಬಟ್ ಚೇತಕ್ ತುಂಬ ಚೆನ್ನಾಗಿತ್ತು ಲುಕ್ಕು. ಬಟ್ ಆದರೂ ಒಂದು ಆಪ್ಷನ್ ಇರಲಿ ಅಂತ ಹೇಳ್ಬಿಟ್ಟು ನಾವು ವೆಸ್ಪಾ ನೋಡೋಕ್ಕೆ ಅಂತ ಹೋಗಿದ್ವಿ. ನಿಜ ಹೇಳಬೇಕು ಅಂದರೆ ವೆಸ್ಪಾ ಒಂಥರ ಆಟ ಸಾಮಾನು ಥರ ಅನ್ನಿಸ್ತು ನನಗೆ. ಯಾಕಂದರೆ ನನ್ನ ಮಗಳ ಹತ್ರ ಒಂದು ಟಾಯ್ಸ್ ಇದೆ, ಅದು ಆಟದ ಸಾಮಾನು ಸ್ಕೂಟಿ, ಅದೇ ಥರನೇ ಅನ್ನಿಸ್ತು. ಯಪ್ಪ ಬೇಡ ನನಗೆ ಚೇತಕ್ಕೆ ಇರಲಿ ಅಂತೇಳಿ. ಆದರೆ ಇನ್ನೊಂದು ಸತಿ ಒಂದು ಆ್ಯಕ್ಟಿವನ್ನು ವೆಸ್ಪಾ ಆಪೋಸಿಟೇ ಇರೋದ್ರಿಂದ ಅಲ್ಲಿ ನೋಡೋಕೆ ಹೋದ್ವಿ. ನನ್ನ ಹಸ್ಬೆಂಡು ಎಲೆಕ್ಟ್ರಿಕಲ್ಲೇ ನೋಡೋಣ ಅಂತೇಳಿ, ಯಾಕಂದರೆ ಪೆಟ್ರೋಲ್ ಬೇಡ ಅಂತೇಳಿ ಅವ್ರಿಗೊಂದು ಮೈಂಡ್ ಇತ್ತು. ಬಟ್ ಆ್ಯಕ್ಟಿವಾದಲ್ಲಿ ಇನ್ನು ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಇದೆ,
ಶಿವಮೊಗ್ಗದಲ್ಲೆಲ್ಲ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರು. ನನಗೆ ಎಲೆಕ್ಟ್ರಿಕ್ ಇಷ್ಟ ಇರಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಯಾವ್ದು ಕೊಡಿಸ್ತಾರೋ ಅದನ್ನು ತೊಗೊಬೇಕು. ಇನ್ನು ಚೇತಕ್ಕೆ ಬಂದುಬಿಟ್ಟು ನಮಗೆ ಬ್ಲ್ಯಾಕ್ ಕಲರ್ನ ಫೈನಲೈಸ್ ಮಾಡಿಬಿಟ್ಟು ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೇನು ನಮಗೆ 26ಗೆ ಬೇಕಾಗಿತ್ತು, ಬರ್ಡೇಗೇನೋ ಆಗಲಿಲ್ಲ. 26 ಅಂದರೆ ನಮ್ಮದು ಆ್ಯನಿವರ್ಸರಿ, ಈ 26ನೇ ತಾರೀಕು ನಮಗೆ 10 ವರ್ಷ ಆಗುತ್ತೆ ನಮ್ಮ ಮದುವೆಯಾಗಿ. ಅವತ್ತಿನ ದಿನನೇ ತೊಗೊಂಡ್ಬಿಡೋಣ, ಏನು ಬರ್ತಡೇಗೆ ಆಗಲಿಲ್ವಲ್ಲ ಅಂತೇಳಿ ಅಂದ್ಕೊಂಡ್ವಿ. ಇನ್ನು ನಮಗೆ ಒಂದು 2 ಡೇಸ್ ಟೈಮ್ ಕೊಡಿ, ನಾವು ಟಾಪ್ ಎಂಡಲ್ಲಿ ನೋಡಿದ್ವಿ. ಟಾಪ್ ಎಂಡ್ ಆದರೆ ಒಂದು 35ರಿಂದ 40 ದಿನ ಏನೋ ಆಗುತ್ತೆ, ಎಕ್ಸಾಕ್ಟಾಗಿ ಹೇಳೋದಕ್ಕಾಗೋದಿಲ್ಲ, ನಿಮ್ಗೆ ಅದೇ ಡೇಟಿಗೆ ಸಿಗುತ್ತೆ ಅಂತೇಳಿ ಹೇಳಿದರು. ಸರಿ, ಮಿಡಲ್ ವರ್ಷನ್ ನೋಡ್ಕೊಂಡು ಹೋಗಿದ್ವಿ ನಾವು. ಮಿಡಲ್ ವರ್ಷನ್ ನೋಡ್ಕೊಂಡು ಹೋಗಿ ಒಂದು 2 ಡೇಸ್ ಬಿಟ್ಟು ಹೇಳ್ತೀವಿ ಅಂತೇಳಿ ಹೇಳಿದರು. 2,000 ರೂಪಾಯಿ ಪೇಮೆಂಟ್ ಕೂಡ ಮಾಡಿದ್ವಿ, ಫುಲ್ ಕ್ಯಾಶ್ ಪೇಮೆಂಟ್ ಮಾಡ್ತೀನಿ ಅಂದರು. ಬಟ್ ಅವ್ರು ಬೇಡ ಅಂತೇಳಿ ಹೇಳಿದರು. ಬುಧವಾರ ಮತ್ತೆ ಕಾಲ್ ಮಾಡಿಬಿಟ್ಟು ಇಲ್ಲ ನಿಮಗೆ ಇವತ್ತು ವೆಹಿಕಲ್ ಸಿಗುತ್ತೆ ಅಂತೇಳಿ ಹೇಳಿದರು. ನನ್ನ ಹಸ್ಬೆಂಡು ಸ್ವಲ್ಪ ಔಟ್ ಸ್ಟೇಷನ್ಗೆ ಹೋಗಿದ್ರು, ಅವತ್ತಿನ ದಿನ ತೊಗೊಳೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಗುರುವಾರ ಆದರೆ ನಾವು ತುಂಬ ಏನಾದರೂ ಒಂದು ತೊಗೊಳೋದಿದ್ದು, ಏನೇನು ಮಾಡೋದಿದ್ರು ಗುರುವಾರನ ಸೆಲೆಕ್ಟ್ ಮಾಡ್ಕೊತೀವಿ. ಈಗ ಮಾರನೇ ದಿನವೇ ಗುರುವಾರ ಐತಲ್ಲ, ಅವತ್ತಿನ ದಿನವೇ ತೊಗೊಳ್ಳೋಣ ಅಂತ ಹೇಳಿ ಗುರುವಾರ ಹೋದ್ವಿ. ಇನ್ನು ಅವ್ರು ನಮಗೆ ಅದು ಯಾವ ಥರ ಯೂಸ್ ಮಾಡೋದು ಏನು ಅಂತ ಎಲ್ಲ ಫುಲ್ಲು ಡೀಟೇಲ್ಸ್ ಎಲ್ಲ ಹೇಳ್ತಾಯಿದ್ರು. ಅಂದರೆ ಆಪ್ಷನ್ಸ್ ಈ ಥರ ಇದೆ ಅಂತ ಹೇಳಿ ನಾವು ಕೂಡ ಕೇಳ್ಕೊಡ್ತೀವಿ. ಯಾಕಂದರೆ ಸಡನ್ನಾಗಿ ನಾರ್ಮಲ್ ಸ್ಕೂಟಿ ಆದರೆ ಅದೊಂಥರ, ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಎಲ್ಲ ಇರುತ್ತೆ, ಹಾಗೆ ಅದ್ರ ಬಗ್ಗೆ ಫ್ಯೂಚರ್ಸ್ ಎಲ್ಲ ಹೇಳ್ಕೊಡ್ತಾರೆ. ಇನ್ನು ನಾವು ತೊಗೊಂಡಿರೋದು ಚೇತಕ್ಕು 3501 ಇದು ಟಾಪ್ ವರ್ಷನು ಏನೋ ಆಯಿತು. ಬಟ್ ಲುಕ್ ವೈಸ್ ಮಾತ್ರ ಗಾಡಿದು ಚೆನ್ನಾಗಿದೆ. ಆಮೇಲೆ ಇದನ್ನು ನೋಡಬೇಕಂದ್ರೆ ಇದನ್ನು ನೋಡ್ಕೊಂಡು ಬಂದಾದಮೇಲೆ ಸಿಕ್ಕಾಪಟ್ಟೆ ಸ್ಕೂಟಿಗಳಂದರೆ ಚೇತಕ್ಕೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದ್ರು ಬರೀ ಅದೇ. ಮನೆಗೆ ಹೋಗಿ ಟೌನಿಂದ ಮನೆಗೆ ಬರೋ ಅಷ್ಟರಲ್ಲಿ ಒಂದು 5-6 ಚೇತಕ್ಕೆ ನೋಡ್ಕೊಂಡು ಬರ್ತಾಯಿದ್ವಿ ನಾವಂತರೂ. ಇನ್ನು ಗಾಡಿಯೆಲ್ಲ ರಿಸೀವ್ ಮಾಡಿಕೊಂಡು ಹೂವಿನ ಮಾರ್ಕೆಟಿಗೆ ಅಂತೇಳಿ ಬಂದಿದ್ವಿ, ಹೂ ತೊಗೊಳ್ಳೋಣ ಅಂತೇಳಿ. ಹೂ ತೊಗೊಂಡು ಇನ್ನೇನು ಹೊಡಬೇಕು ಅನ್ನೋಷ್ಟರಲ್ಲಿ ಒಂದೇ ಸರಿ ಮಳೆ ಸ್ಟಾರ್ಟ್ ಆಯಿತು. ಅಲ್ಲೇ ಎಷ್ಟೊತ್ತು ನಮಗೊಂದು ಅರ್ಧ ಗಂಟೆ ಏನು ಹೂವಿನ ಮಾರ್ಕೆಟ್ ಅಂದರೆ ಗಾಂಧಿ ಬಜಾರಲ್ಲೇ ನಿಂತ್ಕೊಂಡ್ಬಿಟ್ವಿ. ನಾನು ನನ್ನ ಹಸ್ಬೆಂಡು ಸೈಡಿಗೆ ನಿಂತ್ಕೊಂಡು, ಪಾಪ ನನ್ನ ಮಗ ತಲೆ ಎಲ್ಲ ನೆನೆಸ್ಕೊಂಡಿದ್ದೆ, ನಮಗೆ ಗೊತ್ತೇ ಆಗಿಲ್ಲ. ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಶು ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ನಮಗೆ ಮಳೆ ಬೇರೆ ಬರ್ತಿದೆ, ಸ್ವಲ್ಪ ಲೈಟಾಗಿ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳ್ಬಿಟ್ಟು ಬಟ್ ಅಂತ ಎಲ್ಲಾದರೂ ಹೋಗಿ ಅಂದರೆ ಕುತ್ಕೊಂಡು ತಿನ್ನೋಂಥ ಪ್ಲೇಸಲ್ಲಿ ಹೋಗ್ಬಿಟ್ಟು ಪಾನಿಪುರಿ ಎಲ್ಲ ತಿನ್ನೋಣ ಅಂತ ಹೇಳಿ ಹೋದ್ರು. ಬಟ್ ನಮಗೆ ಸಿಕ್ಕಿದ ಆಪ್ಷನ್ ಆ ಟೈಮಲ್ಲಿ ಮುಂಚೆ ಎಲ್ಲ ತುಂಬ ಬೇಗ ಕೊಡಬೇಕಾಗಿತ್ತು, ಕ್ರೌಡೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗೆಲ್ಲ ಹೋಟೆಲ್ಸು ರೆಸ್ಟೋರೆಂಟ್ ಅಂಥದ್ದನ್ನೇ ನೋಡ್ತಾರೆ. ಇನ್ನು ಅಲ್ಲಿಂದ ನಾವು ಬಂದಿದ್ದು ಗಣಪತಿ ದೇವಸ್ಥಾನಕ್ಕೆ ಈ ಗಾಡಿನ ಪೂಜೆ ಮಾಡಿಸೋಣ ಅಂತೇಳಿ. ಬರ್ತಾನೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಬಂದಿದ್ವಿ, ಗಾಡಿ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಇನ್ನು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು, ಮಳೆಯಿಂದ ಸ್ವಲ್ಪ ಲೇಟ್ ಆಯಿತು. ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 8 ಗಂಟೆ ಹತ್ತಿರ ಆಗೋಗಿತ್ತು. ಅಲ್ಲಿ ಬೇರೆ ಎಲ್ಲಿ ಬಾಗ್ಲಾಕ್ಬಿಡ್ತಾರೋ ಅನ್ನೋ ಒಂದು ಟೆನ್ಷನು, ಮತ್ತು ಇನ್ನು ಮಾರನೇ ದಿವಸ ಮತ್ತೆ ತೊಗೊಬರ್ಬೇಕಲ್ಲ ಅನ್ನೋದೊಂದಿತ್ತು. ಇನ್ನು ದೇವಸ್ಥಾನ ಕೂಡ ಇನ್ನೂ ಬಾಗಿಲು ಹಾಕಿರಲಿಲ್ಲ ನಮ್ಮ ಲಕ್ಕಿಲಿ. ಹಾಗೆ ಹೋಗಿದ ತಕ್ಷಣ ಹೂವಿನ ಹಾರೆಲ್ಲ ಹಾಕ್ಬಿಟ್ಟು ಪೂಜೆಗೆ ಅಂತೇಳಿ ರೆಡಿ ಮಾಡ್ತಾಯಿದ್ವಿ. ಇದು ಈ ಗಣಪತಿ ದೇವಸ್ಥಾನ ನಮ್ಮ ಅಮ್ಮನ ಮನೆ ಹತ್ರನೇ ಇದ್ದು. ಆಲ್ಮೋಸ್ಟ್ ನಾವೇನೇ ತೊಗೊಂಡ್ರು ಒಂದು ಬರ್ತಡೇ ಯಾರದೇ ಇರಲಿ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ಇತ್ತೀಚೆಗೆ ನಮ್ಗಳ ಬರ್ತಡೇ ಇರಲಿ, ನಮ್ಮ ಮಕ್ಕಳು ಬರ್ತಡೇಗೂ ದೇವಸ್ಥಾನ ಕರ್ಕೊಂಡು ಹೋಗೋಷ್ಟು ನಮಗೆ ಪೇಷನ್ಸ್ ಇಲ್ದಂಗೆ ಆಗಿಬಿಟ್ಟಿದೆ. ಯಾಕಂದರೆ ನಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಯಾರೂ ಪೂಜೆನೇ ಮಾಡೋದಿಲ್ಲ. ಸಿಟಿಗೆ ಹೋಗ್ಬೇಕಲ್ಲ ಅನ್ನೋದೊಂದು ಇದರಿಂದ ಹೋಗೋದಕ್ಕೆ ಆಗೋಲ್ಲ. ಆದಷ್ಟು ಅಂದ್ಕೊತೀವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಅಲ್ಲಿ ಇನ್ನೊಂದೇನೋ ಒಂದು ಕೆಲಸ ಬಂದು ಹೋಗೋದಕ್ಕೆ ಆಗೋದಿಲ್ಲ. ಇನ್ನು ಭಟ್ರು ಕೂಡ ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಟ್ರು ಗಾಡಿಗೆ. ಇನ್ನು ಹೊಸ ಗಾಡಿಗೆ ಈ ಥರ ಸುಗಂಧರಾಜ ಹಾಕಿ ಅದೊಂದು 2 ದಿನ ಇದ್ದಾಗ ಅದು ಲುಕ್ ಒಂಥರ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಅಯ್ಯೋ ಇನ್ನೊಂದು 2-3 ದಿನ ಆದಮೇಲೆ ಅಯ್ಯೋ ಅದೇನು ತೊಗೊಂಡಾಗ ಒಂದು ಸ್ವಲ್ಪ ಜೋಶ್ ಇರುತ್ತೆ. ಅದೇ ಹಳೇದಾಗ್ತಾ ಅಯ್ಯೋ ಅದೇನು ಬಿಡು ಹೋದ್ರೆ ಆಯಿತು, ಮಾಡಿದ್ರೆ ಆಯಿತು, ಕ್ಲೀನ್ ಮಾಡಿದ್ರೆ ಆಯಿತು. ಹೊಸದಿದ್ದಾಗ ತುಂಬ ಜೋಶ್ ಇರುತ್ತೆ. ಅದೇ ಒಂದು ಸ್ವಲ್ಪ ಹಳೇದಾಗ್ತಾ ಅಯ್ಯೋ ಅದು ಧೂಳಾಗೆ ಆಗುತ್ತೆ ಮತ್ತೆ ಹೋದರೆ ಅಂತೇಳಿ ಅನಿಸುತ್ತೆ ಎಲ್ಲರೂ. ಇನ್ನು ದೇವಸ್ಥಾನದಲ್ಲಿ ಕೂಡ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಅದನ್ನೆಲ್ಲ ಹೊಡಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತೇಳಿ ಬಂದ್ವಿ. ಇನ್ನು ಮನೆಗೆ ಬರೋಷ್ಟರಲ್ಲಿ 8:30 ಹತ್ತಿರ ಆಗಿತ್ತು. ಹಾಗೆಯೇ ಬಂದಿದ ತಕ್ಷಣ ಕೇಕ್ ಕಟಿಂಗ್ ಮಾಡಬೇಕಾಗಿತ್ತು, ಯಾಕಂದರೆ ಶ್ರೀದು ಬರ್ತಡೇ ಇತ್ತು. ಅವ್ರ ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಹೂವಿನ ಮಾರ್ಕೆಟಲ್ಲಿ ನಮಗೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು ಮಳೆ ಬರ್ತಿರೋದ್ರಿಂದ. ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಅಂದರೆ ಹರ್ಷಿ ಕನ್ನಡ ವ್ಲಾಗ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ತೆ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.